ಯಾಕೆ ನನ್ನ ಗಂಡ ಇವತ್ತು ಇನ್ನೂ ಬಂದಿಲ್ಲ? ಇಷ್ಟೊತ್ತಿಗೆಲ್ಲ ಬರಬೇಕಾಗಿತ್ತಲ್ಲ. ದಿನ ಇಷ್ಟೊತ್ತಿಗೆ ಬರ್ತಿದ್ದ, ಇವತ್ತು ಯಾಕೆ ಬಂದಿಲ್ಲ? ಹೊಲಕ್ಕೆ ಹೋಗ್ತಾನಂತ ಹೇಳಿ ಹೋದವ, ಇನ್ನೂ ಪತ್ತೇನೇ ಇಲ್ಲ. ಎಲ್ಲಿಗೆ ಹೋಗ್ಯಾನೋ ಏನೋ. ಇವತ್ತೇನಾದರೂ ನಾವು ಇನ್ನೊಂದು ಸ್ವಲ್ಪ ಅಲ್ಲೇ ಇದ್ದಿದ್ರ, ನಾವೇನಾರ ಬಚ್ಚಿಟ್ಕೊಲಿಲ್ಲ ಅಂದಿದ್ರ ಕರೆನ ಅವ್ರ ಅತ್ತಿ ಕೈಯ ಸಿಕ್ಕಾಕೊಂಡೇ ಬಿಡ್ತಿದ್ದು. ಆಕಿ ಗಂಡು ಬಂದು ನಾನು ಏನು ಮಾಡ್ತಿದ್ದೋ, ನನ್ನ ಹೆಂಡ್ತಿ ಗೊತ್ತಾದ್ಮೇಲೆ ನನ್ನ ಹೆಂಡ್ತಿ ನನ್ನ ಏನು ಮಾಡ್ತಿದ್ಲು, ಅವಳಂತ ನನ್ನ ಜೊತೆ ಇರ್ತಿರ್ಲಿಲ್ಲ. ಇಲ್ಲಿ ಬಿಟ್ಕೊಟ್ಟು ಓಡೋಗಿ ಬಿಡ್ತಿದ್ಲು. ಗೊತ್ತಾಗ್ಲ ತಪ್ಪಿಸ್ಕೊಂಡವಲ್ಲ, ಆಕಿಗೆ ಅದು ಹೆಂಗೆ ಕನಸು ಬಿದ್ದಿತ್ತು ಏನೋ. ಸರಿ ಹೋಗುನು. ಅಯ್ಯ ನನ್ನ ಹೆಂಡ್ತಿ ಏನಿವತ್ತು ಬಾಗಲಾಗ ನಿಂತು ಕಾಯಕತ್ತಾಳು. ಏನಾಯ್ತು ಗೀತಾ? ಇಲ್ಯಾಕೆ ನಿಂತಿ? ಏನಾಯ್ತು? ಯಾರಿಗೋಸ್ಕರ ಕಾಯಕತ್ತಿ? ಅಯ್ಯೋ, ನೀವ ಇನ್ನ ಯಾಕೆ ಬರಲಿಲ್ಲ ಅಂತ ಕಾಯಕತ್ತೀನಿ. ಹಸು ನೋಡಿದ್ರೆ ಎಷ್ಟಾಗಿತ್ತು, ನೀವು ನೋಡಿದ್ರೆ ಇನ್ನೂ ಬರತ್ತಿಲ್ಲ. ಅದಕ್ಕೆ ನನ್ನ ಗಂಡು ಯಾಕೆ ಇನ್ನೂ ಬರತ್ತಿಲ್ಲ ಅಂತೇಳಿ ಕಾಯ್ಕೊಂತ ಅಡ್ಡಾಡತ್ತಿದ್ನಿ ಇಲ್ಲೇ. ಗೊತ್ತೇನು ನಿಮಗೆ ನನ್ನ ಮೇಲೆ ಚೂರು ಪ್ರೀತಿನೇ ಇಲ್ಲ ಅನ್ಸತಿ. ಅಷ್ಟು ಪ್ರೀತಿ ಇದ್ದಿದ್ರೆ ನಾನು ಉಪವಾಸ ಇರ್ತೇನೆ ಅಂತ ಗೊತ್ತಿತ್ತಿತ್ತಲ್ಲ, ಇಷ್ಟು ಜಲ್ದಿ ಬರ್ತಿದ್ರಿ. ಆದ್ರೆ ಇವತ್ತು ಎಷ್ಟು ಲೇಟ್ ಮಾಡಿ ಬಂದಾರ ನೋಡು. ಯಾಕಂದ್ರೆ ನಿಮ್ಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ, ಅದಕ್ಕೆ ಹಿಂಗೆ ಮಾಡ್ತೀರಿ ಅಲ್ಲ? ಅಯ್ಯೋ, ಈಗೇನು ಹಿಂಗೆ ಮಾತಾಡತ್ತಾಳು? ಈಕಿಗೆ ಏನಾರ ಗೊತ್ತಾತನ ಮತ್ತೆ ನಮ್ಮ ವಿಷಯ? ಗೊತ್ತಾದಂಗೇನಿಲ್ಲ. ಗೊತ್ತಾದ್ರೆ ಈಗ ಹಿಂಗಿದ್ದಾಳೇನು ರಣಚಂಡಿ ಆಗಿಬಿಡ್ತಾಳೆ. ಈಗಿನ ಹೆಂಗೆ ರಮಿಸ್ಬೇಕಂತ ನನಗೆ ಗೊತ್ತಿಲ್ಲೇನು. ಮುಟ್ಟಿದ್ರೆ ಸಾಕು ಜಿಗದಾಡ್ತಾಳೆ. ಹೋಗಿ ರಮಿಸಿದ್ರಾಯ್ತು. ಹೋಗ್ರಿ, ನನಗೆ ಬೇಜಾರಾಗೈತಿ. ನಾನು ನಿಮಗೋಸ್ಕರ ಕಾದು ಸಾಕಾತು. ಎಷ್ಟು ಹೊಟ್ಟಸ್ತಿತ್ತು ಗೊತ್ತೇನು? ನೀವು ಬರ್ತೀರಿ ಅಂತೇಳಿ ಇಲ್ಲಿವರೆಗೂ ಕುಂತಾನ. ನಿಮ್ಮ ಮ್ಯಾಲೆ ಎಷ್ಟು ಪ್ರೀತಿ ಐತಿ ನನಗೆ. ನಿಮಗೆ ನನ್ನ ಮ್ಯಾಲೆ ಪ್ರೀತಿನೇ ಇದ್ದಂಗಿಲ್ಲ. ಹೋಗ್ರಿ ಆ ಕಡೆ, ನನ್ನ ಜೊತೆ ಮಾತಾಡಬೇಡ್ರಿ ನೀವು. ಅಲ್ಲ ನನ್ನ ಪ್ರೀತಿ ಅಂತಿ, ನಿನಗೆ ಹಸು ಆದರೆ ನೀನು ಊಟ ಮಾಡಿಬಿಡ್ಬೇಕಿಲ್ಲ. ನನಗೋಸ್ಕರ ಯಾಕೆ ಕಾದಿ? ನಿನಗೆ ನನ್ನ ಮೇಲೆ ಪ್ರೀತಿ ಐತನ ನನಗೆ ಗೊತ್ತೈತಲ್ಲ. ಅದನ್ನು ನೀನು ಹಿಂಗೆ ತೋರಿಸ್ಕೋಬೇಕೇನು? ಹೊಟ್ಟಿಗೆ ಯಾರಾದರೂ ಮೋಸ ಮಾಡ್ತಾರನ? ನಾನು ಲೇಟ್ ಆದ್ರೆ ಹೊಲ್ದಾಗ ನೀರು ಹಾಸೋದು ಕರೆಂಟ್ ಹೋಗಿತ್ತ. ಕರೆಂಟ್ ಬರೋ ಮಟ ಅಂತ ಕುಂತಿದ್ನಿ, ಅದಕ್ಕಾಗೆ ಲೇಟ್ ಆಯ್ತು. ಮತ್ತೆ ಬಂದರೆ ಮತ್ತೆ ಹೋಗೋದು ಲೇಟ್ ಆಗ್ತದಲ್ಲ, ಅದಕ್ಕಾಗಿ ನೀರು ಹೊಡೆದ ಬಂದ್ರಾಯ್ತಂತೇಳಿ ನೀರು ಹಾಸಿ ಬಂದ್ಬಿಟ್ರೆ ಅರ್ಧ ಕೆಲಸ ಮುಗಿತತಿ. ಅದಕ್ಕೆ ನನ್ನ ಲೇಟ್ ಆಯ್ತು. ಇಷ್ಟು ಬೇಜಾರು ಮಾಡ್ಕೊಂಡ್ರ ಹೆಂಗೋ ನೀನ ಹೇಳು ಗೀತಾ? ಆದ್ರೂ ನಿಮ್ಗೆ ಗೊತ್ತಾಗಂಗಿಲ್ಲೇನು? ಒಂದು ಮಾತ್ರ ನನಗೆ ಹೇಳ್ಬೇಕಿಲ್ಲ, ಇಲ್ಲ ಯಾರ ಕಡೆಯಿಂದಾದ್ರೂ ತಿಳಿಸಿ ಕಳಿಸ್ಬೇಕು. ನಾನು ನಿಮಗೋಸ್ಕರ ಕಾಯ್ತಿರ್ತೇನಂತ ನಿಮ್ಗೆ ಗೊತ್ತೈತೇನಿಲ್ಲ? ಗೊತ್ತೈತಿ ನನ್ನ ಮುದ್ದಿನ ಹೆಂಡತಿ. ಗೊತ್ತಿಲ್ಲ ಏನ ನೀ ಕಾಯ್ತಿರ್ತೀಯ ಅಂತ ಗೊತ್ತಿತ್ತು. ಅದಕ್ಕೆ ನಾನು ಉಪವಾಸ ಇಲ್ಲೇನು? ಇಲ್ಲ ಅಂದಿದ್ರೆ ಅಲ್ಲೇ ಎಳ್ನೀರಿತ್ತು, ಎಲ್ಲ ಇತ್ತು, ತಿನ್ಬೋದಾಗಿತ್ತಲ್ಲ. ಆದರೂ ನಾನು ನಿನ್ಬಿಟ್ಟು ಎಳ್ನೀರಾರ ಕುಡ್ದೇನೇನು? ಏನೂ ಕುಡ್ದಿಲ್ಲ. ಹೋಗಿದ್ದೇನೋ, ನೀರು ಹಾಸಿದ್ದೇನೋ, ಬಂದಿದ್ದೇನೋ, ಗೊತ್ತಾ? ಸರಿ ಬರ್ರಿ, ಇವಾಗಾರ ಊಟ ಮಾಡೋಣಂತ. ನನಗಾರ ಹೊಟ್ಯಾಗ ಹುಳ ಕವ್ ಅಂದಂಗೆ ಆಗತ್ತತಿ. ಬರ್ರಿ ಜಲ್ದಿ ಊಟ ಮಾಡೋಣಂತ. ನಿಮ್ಗೋಸ್ಕರ ಕಾದ ಸಾಕಾಗೋಯ್ತು ನನಗೆ. ಸರಿ, ನಾನು ಕೈಕಾಲು ತೊಗೊಂಬರ್ತಾನ, ನೀನು ಹೋಗಿ ಊಟ ಹಚ್ಚು. ಆಯ್ತು. ಯಾಕೋ ಇವತ್ತು ಭಾಳ ಒಂಥರ ಕಾಣಕತ್ತಿಯಲ್ಲ, ಮುದ್ದಾಗಿ ಗೊಂಬಿ ಥರ ಕಾಣಕತ್ತಿದಿ. ಏನಿವತ್ತು ವಿಶೇಷ? ಏನಾರ ಸಮಾಚಾರ ಐತೇನ ಮತ್ತೆ? ಅದಕ್ಕಾಗಿ ನಿಮ್ಗೋಸ್ಕರ ಕಾದ್ನಿ ನಾನು, ಗೊತ್ತೈತೇನು? ಆದ್ರೆ ನೀವು ಬರಲೇ ಇಲ್ಲ. ಅದಕ್ಕೆ ನಂಗೆ ಬೇಜಾರಾಗಿ ನಾನು ಹೇಳಲ್ಲ. ನಡೀರಿ ಫಸ್ಟ್ ಊಟ ಮಾಡೋಣ, ಆಮೇಲೆ ಹೇಳ್ತೇನಂತ. ನೀವು ಇವತ್ತು ನನ್ನ ಜೊತೆನೇ ಇರಬೇಕು. ನೀವು ನನ್ನ ಜೊತೆನೇ ಇದ್ರೆ ನಾನು ಹೇಳ್ತೇನೆ. ನೀವು ಎಲ್ಲಿಗಾರ ಹೋದ್ರೆ ನಾನು ಏನು ಹೇಳಲ್ಲ, ಸರಿನಾ? ನೀವು ನಾಷ್ಟ ಮಾಡ್ಕೊಂಡು ಸ್ನಾನ ಮಾಡಿರಿ, ದೇವಸ್ಥಾನಕ್ಕೆ ಹೋಗಿ ಬರೋಣಂತ. ನಿಮ್ಗೆ ಒಂದು ಒಳ್ಳೆ ಸುದ್ದಿ ಹೇಳ್ಬೇಕು ನಾನು. ಏನು ಹೇಳ್ತಿರ್ಬೋದು ಈಕಿ? ಒಳ್ಳೆ ಸುದ್ದಿ ಅಂತಾಳ. ಏನಿರ್ಬೋದು? ಏನಾಯ್ತೋ ಏನೋ ಒಂದು ತಿಳಿವಲ್ತು ನನಗೂ. ಅಪ್ಪ, ರಾಜಿ ನಾನು ಸಿಕ್ಕಾಕೊಲಿಲ್ಲ ಅನ್ನೋದು ಒಂದ ಖುಷಿಯಾಗಿತ್ತು ನನಗೆ. ಅದ ದೊಡ್ಡ ಸುದ್ದಿ, ಅದ ಒಂದು ದೊಡ್ಡ ಸಂಭ್ರಮ. ಸಿಕ್ಕಾಕೊಂಡಿದ್ರೆ ನಮ್ದು ಇವತ್ತು ಮಾರಿ ಹಬ್ಬ. ನಾನು ಹೆಂಡತಿ ಕೈಲೇ ಉಗಿಸ್ಕೋದು, ಆ ಕಡೆ ಅವ್ರ ಕೈಯಿಂದ ಉಗಿಸ್ಕೋದು, ಏನೇನು ಹಾಕಿತ್ತು ಏನೋ ಪಜಿತಿ ಎಲ್ಲ ತಪ್ಪಿಸ್ಕೊಂಡಾನ. ಚಲೋ ಆಯ್ತು. ನಡಿ, ಹೆಂಡತಿ ಕೈಯಾಗಿಂದ ಊಟ ಮಾಡಿ ದೇವಸ್ಥಾನಕ್ಕಂತ ಹೋಗಿ ಬಂದ್ರಾತು. ರಾತ್ರಿ ನೋಡ್ರಿ ರಾಜ್ ಬಾ ಅಂದಾಳು. ಗಂಡು ಊರಿಗೆ ಹೊಕ್ಕಾನಂತ ಬಾ ಅಂದಾಳು. ಏನು ಮಾಡಬೇಕು ಒಂದು ತಿಳಿವಲ್ತು. ಈಗ ನೋಡ್ರಿ ಇಲ್ಲೇ ಇರ್ಬೇಕಂತಾಳು, ಆಕೆ ನೋಡ್ರಿ ಬಾ ಅನ್ನತ್ತಾಳು. ಏನು ಮಾಡೋದು ನೋಡೋನು. ಒಂದು ಸರಿ ಈಗಿನ ಫೋನ್ ಮಾಡಿ ಕೇಳ್ತಾನೆ. ಬಾ ಅಂದ್ರೆ ಹೋಗ್ತಾನು, ಇಲ್ಲಂದ್ರೆ ಇಲ್ಲ. ಬಾ ಅಂದ್ರೆ ಈಗೇನಾರು ಒಂದು ಸುಳ್ಳು ಹೇಳಿ ಹೋಗುದು, ಮತ್ತಿನ್ನೇನು? ರೀ ಬರ್ರಿ, ಇನ್ನ ಮಕ ತಕೊಂಡ ಇನ್ನೂ ಅಲ್ಲೇ ನಿಂತಾರೇನ? ಹಾಂ ಗೀತಾ ಬನ್ನಿ.
ಇವಂಗೆ ಆಯ್ಪಿಕಾಗಲ್ಲ ಹೋಗಿ ಆಕಿಗೆ ಎಲ್ಲ ಕೊಡ್ತಾನೆ ಅಂತ ಹೇಳ್ತಾನೆ. ಇವಂಗ ಜಾಸ್ತಿ ಆಗಿಬಿಟ್ಟಿದ್ ಆಸ್ತಿ. ನಾಳೆ ನಮಗೆ ಮಕ್ಕಳಾರ ಬೇಡ ನಮಗೆ. ಎಷ್ಟು ಚಂದ ಹೇಳಕತ್ತ ನೋಡು. ಅಯ್ಯೋ ಎಲ್ಲ ಕೊಡ್ತಾರೆ ನಿಮಗೆ, ನಿಮ್ಮ ಪಾಲಿಂದ ಎಲ್ಲ ಕೊಡ್ತಾರೆ ಅಂತ. ಇವಂಗ ಹೆಂಗೆ ಹೇಳ್ಬೇಕು ಹಂಗೆ ಹೇಳ್ಬೇಕು ಚಂದಕ್ಕೆ. ಇಲ್ಲಾಂದ್ರೆ ಅವ್ವನ ಕರೆಸಿ ಇವ್ಗೆ ಏನು ಮಾಡಿಸ್ಬೇಕು ಅದನ್ನ ಮಾಡಿಸ್ಬೇಕು. ನನ್ನ ಮಾತು ಬಿಟ್ಟು ಬೇರೆ ಯಾರ ಮಾತು ಕೇಳಬಾರ್ದು. ನನ್ನ ಮಾತು ವೇದ ವಾಕ್ಯ ಅನ್ಬೇಕು ಇವ್. ಹಂಗೆ ಮಾಡಿಸ್ಬಿಡ್ತಾನೆ ಇವಂಗ ಲಾಟ್ಕನಾಗ. ಅಲ್ಲ ಆಕಿಗೆಲ್ಲ ಕೊಡ್ತಾನೆ ಅಂತಾನೆ. ನನ್ನ ಮ್ಯಾಗ ಸಿಟ್ಟು ಮಾಡ್ತಾನೆ, ಅವ್ರ ಅವ್ವನ ಮ್ಯಾಗ ಸಿಟ್ಟು ಮಾಡ್ತಾನೆ. ಬರ್ಲಿ ಒಳಗೆ ಒಂದಿಟ ಹೇಳ್ತಾನೆ ನಿಮ್ಗೆ ಚಂದಾಗ ಬುದ್ಧಿ ಕಲಿಸ್ತಾನೆ ಇವಂಗ. ಅಲ್ಲ ಆಕಿಗೆಲ್ಲ ಕೊಡ್ತಾನಂತ. ಆಕಿಗೆಲ್ಲ ಕೊಡ್ತಾನೆ ಆಕಿವ. ಅಲ್ಲ ಆ ರಮ್ಯ ಒಂದು ನನಗೆ ನಾನು ಬೇಕಂತಾನ. ನನ್ನ ಅಂದ ಚಂದ ನೋಡಿ ನನ್ನ ಹಿಂದೆ ಬಿದ್ದಾನ ಇವ. ನನ್ನ ಹಿಂದೆ ಬಿದ್ದಕ್ಕ ನಾನು ಏನ್ ಅಂತಾನೆ. ಆದ್ರೆ ಈಗ ನೋಡಿರ ಅವ್ರ ಅತ್ತಿಗೆ ನೋಡೋಣ ಅಂದ್ರೆ ಅತ್ತಿಗೆ ಮೇಲೆ ಒಯ್ನಿ ಒಯ್ನಿ ಅಂತ ಪ್ರೀತಿ ಹೆಚ್ಚಾಗ್ಬಿಟ್ಟತೇನೋ. ಏನು ಅಕ್ಕಿ ಮ್ಯಾಗ ಕಣ್ಣಗೇನು ಇಟ್ಟಾನೋ ಏನೋ. ಇವಂಗ ಚಂದಾಗ ಬುದ್ಧಿ ಕಲ್ಸಿರ ಚಲೋ. ಇಲ್ಲಾಂದ್ರೆ ಎದ್ದಿದ್ದ ಆಸ್ತಿ ಎಲ್ಲ ಆಕೆ ಹೆಸರು ಬರದ, ಆಕೆ ಮಕ್ಕಳಿಗೆ ಬರದ, ನಮ್ಮನ್ನ ಅನಾಥಾಶ್ರಮಕ್ಕೆ ಸೇರಿಸ್ತಾನ. ಇಲ್ಲ ಅಂದ್ರೆ ರಾಜಿ, ಏ ರಾಜಿ, ಏನು ಮಾಡಾಕತ್ತಿದ್ದಿ? ಒಂದಿಟ್ಟು ನೀರಾರ ಚಾರ ಇಲ್ಲ ಕೊಡ್ತೀಯನ? ಒಳಗೆ ಹೋಗಿ ರೂಮ್ನಾಗ ಕುಂತು ಬಿಡ್ತಿದ್ದಿ ನೋಡು. ಏನು ಕೊಡೋದ ಗೊತ್ತಿಲ್ಲ. ನಾನಾಗೆ ಕೇಳಬೇಕು, ನಾನಾಗೆ ಮಾಡಬೇಕು. ಒಂದಿನ ಬಂದು ನೀನ ಪ್ರೀತಿಯಿಂದ ಕೊಟ್ಟಿದ್ದ? ಇಲ್ಲ. ಏನಿವತ್ತ ಇಷ್ಟೆಲ್ಲ ನನಗೆ ವಾಪಸ್ ಮಾತಾಡಕತ್ತಾನು? ಮೊದಲೆಲ್ಲ ತಣ್ಣಗ ಇರ್ತಿದ್ದ, ಏನಂತಿರ್ಕಿಲ್ಲ. ಪ್ರೀತಿಯಿಂದ ರಾಜೇಶ್ವರಿ ರಾಜಿ ಏನು ಮಾಡಾಕತ್ತಿದ್ದಿ, ನಿಂಗೆ ನೀರು ಬೇಕೋ ಚಾ ಬೇಕೋ ಅಂತ ನನ್ನ ಕೇಳ್ತಿದ್ದ. ಇವತ್ತು ಎಲ್ಲ ದಾಟಿನ ಚೇಂಜ್ ಆಗಿಬಿಟ್ಟೈತೆ ಮಾತಾಡೋದ. ಏನಾಗಿದೆ ಏನೋ. ಬರ್ಲಿ ಒಳಗೆ. ನಾನು ಹಾನಲ್ಲ ಹೂನಲ್ಲ ಹೋಗಿ ಸುಮ್ಮನೆ ಮಲ್ಕೋತಾನೆ. ಬರ್ಲಿ ಅವಾಗ ಕೇಳ್ತಾನೆ ಅವ್ನು ಚಂದಾಗ. ಎಲ್ಲೋ ಓದ್ಲಿಕ್ಕೆ ಏನು ಮಾಡಾಕತ್ತೀರಾ ಮಲ್ಕೊಂಡ? ಯಾಕೆ ಕರ್ತಿದ್ದು ಕೇಳಿಸಲಿಲ್ಲ ಏನು? ಒಂದಿಟ್ಟು ಹಾಂ ಹ್ಞೂ ಅನ್ನಕ್ಕೆ ಬರಂಗಿಲ್ಲ ಏನು? ಏನು ಬಾಯಿ ಬಿದ್ದೋಗೈತೋ? ಈಗೇನು ಅಳಾಕತ್ತಾಳನ? ಇಷ್ಟೊಂದಿದ್ದು ಅಳಾಕತ್ಲನ ಈಕೆ? ರಾಜಿ, ಏ ರಾಜಿ, ಏನಾತ? ಯಾಕೆ ಅಳಾಕತ್ತಿದಿ? ಏನಾತ? ಏನಿಲ್ಲ ಬಿಡ್ರಿ. ನೀವು ನನಗೆ ಇದ್ರೆಷ್ಟು ನಾನು ಸತ್ರೆಷ್ಟು. ನೀವು ಯಾಕೆ ನನ್ನ ಬಗ್ಗೆ ಯೋಚನೆ ಮಾಡಿರಿ? ನನ್ನ ಬಗ್ಗೆ ಏನಾರ ಯೋಚನೆ ಮಾಡುವಂಗ ನಾನೇನು ಮಾಡಿ ನಿಮಗೆ? ಏನು ಮಕ್ಕಳು ಕೊಟ್ಟನು ಮರಿ ಕೊಟ್ಟನು, ಅದಕ್ಕೆ ನನ್ನ ಮ್ಯಾಗ ಪ್ರೀತಿ ಕಡಿಮೆ ಆಗಿದೆ ಅನ್ಸತ್ತೆ ನಿಮಗೆ. ಮಾತಾಡೋ ದಾಟಿನ ಬೇರೆ ಆಗಿಬಿಟ್ಟೈತಿ. ಅದಕ್ಕೆ ನಾನು ಇಲ್ಲಿರಂಗಿಲ್ಲ. ನಾನು ನಮ್ಮ ತವ್ರ ಮನೆಗೆ ಹೋಗ್ತಾನಂತ. ನಾನು ಇಲ್ಲಿರಂಗೇ ಇಲ್ಲ. ನೀವು ಹಿಂಗೆ ನಿಮ್ಮ ದಾಟಿನ ಚೇಂಜ್ ಆದ್ರೆ ನನಗೆ ಇಲ್ಲಿರಾಕೆ ಹೆಂಗಾಗಿತ್ತು? ನಾನು ಇಲ್ಲಿರಂಗಿಲ್ಲ ಬಿಡು. ರಾಜಿ, ಅಳ್ಬೇಡ ರಾಜಿ, ಬೇಜಾರು ಮಾಡ್ಕೋಬೇಡ. ನಾನು ಅದನ್ನು ಸಿಟ್ಟಿಂದ ಅಂದಿಲ್ಲ. ಅವಾಗ ಏನು ಮಾತಾಡ್ಬೇಕಂತ ನನಗೆ ಗೊತ್ತಾಗಲಿಲ್ಲ. ಅವರೆಲ್ಲ ಹಂಗೆ ಅನ್ನೋದಕ್ಕೆ ನೀನು ಹಂಗೆ ಅಂದಿದ್ದಕ್ಕೆ ಒಂದು ಮಾತು ಅನ್ನಿ ಅಷ್ಟಕ್ಕೆ ಇಷ್ಟು ಬೇಜಾರು ಮಾಡ್ಕೊಂಡು ಇಷ್ಟು ಅಳೋದು. ನಾನು ಏನು ಅನ್ಬಾರ್ದು ಅಂದನು? ಒಂದು ಮಾತು ನಿಂಗೆ ಏನು ನಾನು ಅನ್ಬಾರ್ದು ಗಂಡಾಗಿದ್ದಕ್ಕೆ? ಅನ್ಬೇಕ್ರಿ, ಅನ್ಬೇಕು. ಆದ್ರೆ ಎಲ್ಲರ ಮುಂದೆ ನನಗೆ ಹಂಗೆ ಅಂದ್ರಲ್ಲ, ಬಾಯಿ ಮುಚ್ಕೊಂಡು ಹೋಗಿ ನೀನು ಅಂತೇಳಿ ಅಂದ್ರೆ ನಾನು ಏನು ಮಾತಾಡ್ದಂಗೆ ಅನ್ರಿ. ಹೇಳ್ರಿ ನೀವು, ನನ್ನ ಮುಟ್ಬೇಡ್ರಿ. ಸರಿ ರೀ. ನೀನು ಹಿಂಗೆಲ್ಲ ಮಾತಾಡಿರ ನನಗೆ ಭಾಳ ಬೇಜಾರಾಗ್ತೈತೆ ನೋಡು. ಬಾ ಊಟ ಮಾಡುವಂತಿ ಬಾ. ನೀನು ಹಿಂಗೆ ಊಟ ಮಾಡ್ತಾ ಮಕ್ಕೊಂಡ್ರ ನನಗೆ ಹೆಂಗೆ ಊಟ ಸೇರಿತಾ? ಬಾ ಹೇಳ ಮ್ಯಾಲ. ನಮ್ಮಪ್ಪ ಅವಾಗ ನಾನು ಮೊದಲು ಹೇಳಿನಿ, ನನಗೆ ಅವ್ರು ಬೇಡ, ನಾನು ಅವ್ರ ಮನೆಗೆ ಹೋಗಂಗಿಲ್ಲ ಅಂದ್ರೆ ಅವ್ರ ಮನೆಗೆ ಹೋಗಿ. ಹುಡುಗ ಭಾಳ ಒಳ್ಳೆಯವನು, ನೀನು ಭಾಳ ಚಲೋ ನೋಡ್ಕೋತಾನ, ನಿನ್ನ ರಾಣಿ ಹಂಗೆ ನೋಡ್ಕೋತಾನ ಅಂತೇಳಿ ನನಗೆ ಎಷ್ಟೆಲ್ಲ ಹೇಳಿ ನಿಮ್ಮನ್ನ ಮದುವೆ ಮಾಡಿಸಿದ್ರು. ಮದುವೆಗೆ ಬಂದಾಗ ನೀವು ಹಂಗೆ ನಡ್ಕೊಂಡ್ರಿ, ಎಷ್ಟು ಚಲೋ ನೋಡ್ಕೊಂಡ್ರಿ. ಕೇಳೋಕ್ಕಿಂತ ಮುಂಚೆನೇ ಎಲ್ಲ ತಂದು ಕೊಡ್ತೀರಿ, ಪ್ರೀತಿನೂ ಮಾಡ್ತೀರಿ. ಆದರೆ ಈಗ ನಾನು ನಿಮ್ಗೆ ಮಕ್ಕಳ ಕೊಟ್ಟಿಲ್ಲ ಅಂತೇಳಿ ನಿಮಗೆ ನಿಮ್ಮ ಅಣ್ಣನ ಮಕ್ಕಳು ಬೇಕಾಗಿವೇನು? ನನಗೆ ಭಾಳ ಬೇಜಾರಾಯ್ತು. ಏನು ನನಗೇನು ಮಕ್ಕಳು ಆಗಂಗಿಲ್ಲ ಏನು? ನನಗೂ ಮಕ್ಕಳು ಆಗ್ತಾವೆ. ಆದ್ರೆ ನಾನು ಈ ದಿನ ಬ್ಯಾಡ ಅಂತ ಸುಮ್ಮನಿದ್ನಿ ಅಂತ ನಿಮಗೆ ಗೊತ್ತಿಲ್ಲೇನು? ಅಲ್ಲ ಗೊತ್ತು, ಆದ್ರೆ ನೀ ಯಾಕೆ ಹಿಂಗೆ ಮಾಡಾಕತ್ತಿದಿ? ಯಾಕೆ ಅಳಾಕತ್ತಿದಿ? ಏನಾಯ್ತು? ಸರಿ, ನನ್ನಿಂದ ಏನಾರು ತಪ್ಪಾಗಿದ್ರೆ ನನಗೆ ಕ್ಷಮಿಸು. ಹೇಳಿವಾಗ ಹೇಳು ರಾಜಿ, ಹೇಳು ರಾಜಿ. ನೀನು ಹಿಂಗಿದ್ರೆ ನನಗೂ ಬೇಜಾರಾಗ್ತತಿ, ನನಗೂ ಅಳು ಬರ್ತತಿ. ನೀನು ಇವಾಗ ಎದ್ದು ಊಟ ಮಾಡಲಿಲ್ಲ ಅಂದ್ರೆ ನನ್ನ ಮೇಲೆ ಆನಿ. ಇವಾಗ ನನ್ನ ಮೇಲೆ ಆನಿ ಹಾಕಿದ ಮೇಲೂ ನೀನು ಹೇಳ್ತೀಯೋ ಇಲ್ವೋ? ಅಳ್ಬೇಡ, ಸುಮ್ಮನೆ ಇರು. ನಂದ ತಪ್ಪಾಯ್ತು ಅಂತ ಹೇಳಿನಲ್ಲ, ನಾನಾಗೆ ತಪ್ಪಾಯ್ತು ಅಂತ ಕೇಳಿದ್ರು ನನಗೆ ಕ್ಷಮಿಸಂಗಿಲ್ಲ ಎಲ್ಲಿ? ಸರಿ ಆತು ಬಿಡ್ರಿ, ಹೋಗ್ಬಲ್ದು. ಆದರೆ ಇನ್ನೊಂದು ಸರಿ ನನಗೆ ಯಾರ್ದು ಮುಂದೆ ನೀವು ಏನು ಅನ್ನಬಾರ್ದು ನೋಡು. ಇದೇ ಲಾಸ್ಟ್ ಹೇಳಕತ್ತೇನೆ ನಾನು ನಿಮಗೆ. ಇನ್ನೊಂದು ಸರಿ ನೀವು ಯಾರ್ದ್ರ ಮುಂದೆ ಏನಾರ ಅಂದಿದ್ದು ಗೊತ್ತಾದ್ರೆ, ನೀವು ಏನಾರ ಅಂದ್ರೆ ನನಗೆ ಒಂಥರ ಆದ್ರೆ ನಾನು ಇರಂಗೇ ಇಲ್ಲ. ನಾನು ಹೋಗ್ಬಿಡ್ತೀನಿ ನಮ್ಮ ತವ್ರ ಮನೆಗೆ. ನೋಡ್ರಿ ನನಗೆ ಅವ್ವನ ನೋಡೋಂಗಾಗೈತಿ. ಅವ್ವನ ಫೋನ್ ಮಾಡಿ ಕರೆಸ್ರಿ. ನೀ ಮೊದಲ ಕಣ್ಣೀರು ಒರ್ಸ್ಕೊ, ಆಮೇಲೆ ನಿಮ್ಮ ಫೋನ್ ಮಾಡಿ ಕೊಡ್ತೇನೋ ಮಾತಾಡು. ನಿಮ್ಮ ಅವನ ಕರೆಸು, ಇಲ್ಲೇ ಇರಲಿ, ಒಂದು ವಾರ ಬಿಟ್ಟು 2 ವಾರ ಇರಲಿ, ಸರಿನಾ? ನನಗೇನು ಅಭ್ಯಂತರ ಇಲ್ಲ. ಆಯಿತು, ನೀನು ಮಕ್ಕಳನ್ನ ಮಾಡ್ಕೊ, ಸರಿನಾ? ಅವ್ರಿಗೆ ಕೊಡೋದನ್ನ ಅವ್ರು ಆಸ್ತಿ ಕೊಟ್ಬಿಡೋನು. ಹಿಂಗೆ ಒಂದಲ್ಲ ಒಂದಿನ ಜಗಳ ಬರೋದನ್ನಲ್ಲ. ಯಾಕೆ ಇನ್ನೊಬ್ರು ಆಸ್ತಿಗೆ ನಾವು ಆಸೆ ಪಡಬಾರ್ದು? ನಮ್ಮದು ರಗಡ ಐತಲ್ಲ, ನನಗೂ ರಗಡು ಬರ್ತತಿ. ಯಾಕೆ ಅಷ್ಟೊಂದು ಯೋಚನೆ ಮಾಡಬೇಕು? ನಿಂಗೆ ಏನು ಬೇಕು ಕೇಳು, ಅದನ್ನು ನಾನು ತಂದು ಕೊಡ್ತೇನೆ. ಸರಿನಾ? ಅವ್ರಿಗೆ ಏನೈತಲ್ಲ ಅದನ್ನು ಕೊಟ್ಟ ನಮ್ಮ ಪಾಡಿಗೆ ನಾವು ಇರೋನು. ಅವ್ವನೂ ಇಲ್ಲೇ ಇಟ್ಕೊಂಡ ಚಂದಾಗ ಇಲ್ಲೇ ಜೀವನ ಮಾಡ್ಕೊತ ಹೋಗೋಣಂತ, ಸರಿನಾ? ಸರಿ ಆಯಿತು. ನನಗೇನು ಏನು ಬೇಡ, ನೀವು ನನ್ನ ಜೊತೆ ಚಂದಾಗ ಇದ್ರೆ ಅಷ್ಟೇ ಸಾಕು ನಂಗೆ. ಅವಾಗ 1-2 ದಿನ ಬಂದು ಹೋಗಂತ ನೀವೇ ಹೇಳ್ರಿ. ನಾ ಹೇಳಿರ ಕೆಲಸ ಐತಿ ಅದೈತಿ ಅಂತ ಹೇಳ್ತಾಳೆ. ನನಗೆ ಭಾಳ ನೋಡೋಂಗಾಗೈತಿ. ನಾನು ಹೋಗ್ಬೇಕನ್ನೇ. ಪಾಪ ನೀವು ಅಲ್ಲಿಂದ ಇಲ್ಲಿವರೆಗೂ ಬಂದ ಈಗ 2 ವಾರ ಆಗೈತಿ. ಮತ್ತೀಗ ನಾನು ಹೋದ್ರೆ ಹೆಂಗೆ? ಅದಕ್ಕಾಗೆ ನೀವೇ ಹೋಗಿ ಬಂದ್ರೆ ಕರ್ಕೊಂಡು ಬಂದ್ರೆ ಚಲೋ ಇರ್ತೈತಿ. ಇವತ್ತು ಹೋಗಿ ನಾಳೆ ಬೆಳಿಗ್ಗೆ ಅಂದ್ರೆ ಅವ್ವನ ಕರ್ಕೊಂಬರ್ತಾರೇನು? ಪಾಪ ಅವಾಗ ಬರೋಕ್ಕೂ ತಿಳಿಯಂಗಿಲ್ಲ. ನಾವು ಹೋಗಿ ಕರ್ಕೊಂಬರ್ಲೆ? ಆಯ್ತು, ನೀ ಹೇಳಿದಿ ಅಂದಮೇಲೆ ಹೋಗಿ ಕರ್ಕೊಂಡು ಬರ್ತೀನಂತ. ನಿನ್ನ ಖುಷಿನ ನನ್ನ ಖುಷಿ ಅಲ್ಲ, ಅದಕ್ಕೆ. ಥ್ಯಾಂಕ್ಸ್.
ಇವತ್ತು ಹೋದ್ರೆ ಇವತ್ತಿಲ್ಲಿ ನಾನು ರಮೇಶನ್ ಕರೆಸ್ಬೋದು. ಅವ್ನಿಗೆ ಇವತ್ತು ಬಾ ಅಂತ ಹೇಳಿದ್ನಿ. ನನಗೆ ಗೊತ್ತಿತ್ತು ಇವ್ ನನ್ನ ಮಾತು ಕೇಳಿ ಹೋಗ್ತಾನಂತೇಳಿ. ಅದಕ್ಕೆ ಇವತ್ತು ಅವನ ಜೊತೆ ಇಲ್ಲಿ ನಮ್ಮ ಮನ್ಯಾಗ ಇದ್ರಾತು. ಅಲ್ಲೇ ಇಲ್ಲಿ ಹೋಗಿ ಸಿಕ್ಕಾಕೋ ಬದಲಿ ಅತ್ತಿ ರೂಮ್ನಾಗ ಕೀಲಿ ಹಾಕಿ ನಾವಿಲ್ಲಿ ಆರಾಮಾಗಿ ಇದ್ರಾತು. ಅದಕ್ಕೆ ಹೇಳಿ ನಾವು ಹಿಂದಿಗೆ ಸುಳ್ಳು ಹೇಳಿ ಬಾ ಅಂತೇಳಿ. ಆದರೆ ಏನು ಮಾಡ್ತಾನೋ ಏನೋ, ಅವನಿಗೋಸ್ಕರ ಕಾಯ್ತಿರ್ತೇನೆ ಚಂದಾಗ ರೆಡಿಯಾಗಿ ಇವತ್ತು. ನಾನು ನೋಡಿರ ಅವ್ನು ಬಿಟ್ಟು ಹೋಗಾಕ ಮನ್ಸಾಗ್ಬಾರ್ದು, ಹಂಗೆ ರೆಡಿ ಆಗ್ಬೇಕು ನಾನು ಇವತ್ತು. ಏನು ನಕ್ಕೊಂತ ಯೋಚನೆ ಮಾಡ್ತೀರಾಜಿ? ಈ ಖುಷಿ ಆಯ್ತನ ನಿಮ್ಮ ಅವ್ವ ಬರ್ತಾರ ಅಂತ ಹೇಳಿ? ಅದು ಅದು ನೀವು ಅವ್ವನ ಕರ್ಕೊಂಬರಕ್ಕೆ ಹೊಂಟಿರಲ್ಲ, ನನ್ನ ಮಾತು ಕೇಳಿದ್ಕೊಳ್ಳಿ ಅಂದರೆ ನನಗೆ ಭಾಳ ಖುಷಿ ಆಯ್ತು. ಅವ್ವನ ಕರ್ಕೊಂಬರಕ್ಕೆ ಹೊಂಟಾರಂತೇಳಿ ಅದಕ್ಕೆ ನಗು ಬಂತ್ರಿ. ಸರಿ ಬರ್ರಿ ಊಟ ಮಾಡೋಣಂತ. ಏನು ಅಡುಗೆ ಮಾಡಿ ಇವತ್ತು? ಅಯ್ಯೋ ನಾನು ಅಡುಗೆನೂ ಮಾಡಿಲ್ಲ. ಬೆಳಿಗ್ಗೆ ಎದ್ದಾಗಿಂದ ಅವರೇ ಬಂದಿದ್ರು. ನಾಷ್ಟ ಕಟ್ಟೆ ರೊಟ್ಟಿ ತಿಂದ್ವಲ್ಲ, ಏನೂ ಮಾಡಿದಂಗಿಲ್ಲ. ಏನು ಮಾಡೋದೀಗ ಊಟಕ್ಕೆ? ನೀನೇನು ಮಾಡಬೇಡ, ಅವಾಗೂ ಏನು ಮಾಡಬೇಡ ಅಂತ ಹೇಳ. ಹೋಟೆಲ್ಗೆ ಹೋಗಿ ಏನು ಬೇಕು ಹೇಳು, ಕಟ್ಟಿಸ್ಕೊಂಬರ್ತಾನಂತ. ನಂಗೆ ಎಗ್ರೇಸ್ ತಿನ್ನೋಂಗಾಗೈತಿ. ಎಗ್ರೇಸ್ ತೊಗೊಂಬರ್ತಾರೇನ? ಹೌದನಾ? ಸರಿ, ಅವಾಗ ಏನು ಬೇಕು ಕೇಳಿ ಅವಾಗೂ ತೊಗೊಂಬರ್ತಾನೆ. ಆಯ್ತು, ಹಂಗಾರೆ ನಾ ಬರೋವರೆಗೂ ಮಲ್ಕೋಬೇಕಿದ್ರೆ ಅಷ್ಟ ಮಟ್ಟ. ನಾ ಬಂದ ಮೇಲೆ ಎಬ್ಬಿಸ್ತಾನಂತ. ಆತಾತ್ರಿ, ಹೋಗಿ ಬರ್ರಿ. ನನ್ನ ಕಡೆ ಫೋನ್ ಇರೋದ ಇವ್ನು ಗೊತ್ತಿಲ್ಲ. ಇಲ್ಲ ನಾನು ಅವಾಗ ಹಚ್ಚಿ ಮಾತಾಡ್ತೀನಿ. ಇವನ ಕಳ್ಸಿರ್ತಾನಲ್ಲ, ಅವನ ಸಲುವಾಗಿ ಇವ್ನು ಕಳ್ಸೋಂಗಾಗೈತಿ. ರಮೇಶ್ ಏನು ಮಾಡತ್ತಿರ್ಬೋದು? ಅವನೊಂದ್ಸರಿ ಫೋನ್ ಮಾಡಿ ಮಾತಾಡಲಿನ. ಯಾಕೋ ಇವತ್ತು ಅವನ ಜೊತೆ ಭಾಳ ಮಾತಾಡ್ಬೇಕಂತ ಅನ್ಸತೈತಿ. ಅವ್ನು ಬರ್ತಾನಂತೇಳಿ ಮನಸ್ಸು ಅವ್ನು ಯಾವಾಗ ಬರ್ತಾನಂತೇಳಿ ಚಡಪಡ್ಸಾಕತ್ಬಿಟ್ಟತಿ. ಊಟ ಮಸ್ತ್ ಮಾಡಿದ್ಲು ನನ್ನ ಹೆಂಡತಿ. ಅಡುಗೆ ಮಾತ್ರ ಭಾರಿ ಮಾಡ್ತಾಳೆ. ಆಕೆ ಕೈಯಾಗಿಂದ ಊಟ ಮಾಡಾಕತ್ರ ಹಂಗೆ ಇನ್ನೂ ಮಾಡ್ಬೇಕಂತ ಅನಿಸ್ತತ್ ನೋಡು. ಯಾರೋ ಬರತ್ತಿದ್ದಂಗೆ ಐತಲ್ಲ ಅಲ್ಲಿ. ಯಾರಿರ್ಬೋದು ಆ ಹುಡುಗಿ? ಅಂಕಲ್, ಆ ಗೀತಾ ಅತ್ತಿ ಅದಾಳೇನ್ರಿ ಮನ್ಯಾಗ? ಅದಾಳವ. ನೀ ಯಾರಂತ ಗೊತ್ತಾಗ್ಲಿಲ್ಲ. ನಮ್ಮನಿಗೆ ಬಂದಿದೆಯಲ್ಲ, ಯಾರವ ನೀನ? ನಾನು ಗೀತಾ ಅತ್ತಿ ಅದಲ್ರಿ, ಆಕಿ ನಮ್ಮ ಅವ್ವನ ಗೆಳತಿರಿ. ಅದಕ್ಕೆ ಅವ್ವ ಆಕಿಗೆ ನಮ್ಮ ಮನೆಗೆ ಬಾ ಅಂತ ಕರೆದ್ರಿ. ಅದಕ್ಕೆ ಕರಿಯಾಗಿ ಬಂದೀನ್ರಿ. ಯಾರು ನಿಮ್ಮವ್ವ? ನೀ ಯಾರ? ನನಗೆ ಗೊತ್ತಾಗ್ಲಿಲ್ಲಲ್ಲ. ತಡಿ ಕರಿತಾನೆ. ಗೀತಾ, ಗೀತಾ. ಹೇಳ್ರಿ. ಏ ಲತಾ, ಹೆಂಗದಿ? ಆರಾಮದೇನ? ಹೆಂಗದ ಕಮಲವಕ್ಕ? ಆರಾಮದಾಳನ? ಹ್ಞೂ ಅತ್ತಿ ಆರಾಮದಾಳ. ಅವ್ವ ನಿನ್ನ ಜೊತೆ ಮಾತಾಡ್ಬೇಕಂತ, ನೀನು ಮನೆಗೆ ಬರ್ಬೇಕಂತ. ಈಗ ಬರ್ತೀಯೋ ಆಮೇಲೆ ಬರ್ತೀಯೋ? ಈಗ ಅಂಕಲ್ ಬಂದಾರಲ್ಲ, ಆಮೇಲೆ ಬರ್ತಾನಂತ ಹೇಳ. ಇವತ್ತು ನಾನು ಅಲ್ಲೇ ಇರ್ತಾರಂತ ಹೇಳ. ಇವತ್ತು ಅಂಕಲ್ ನೀರು ಹಾಸಕ ಹೊಲಕ್ಕೆ ಹೋಗಾರ. ಅದಕ್ಕೆ ನಾನು ಅಲ್ಲೇ ಬಂದು ಮಕ್ಕೋತಾನಂತ ಹೇಳ ಅಕ್ಕಾಗ. ಏನ ಅಂದ್ರೆ ನೀ ಮನ್ಯಾಗ ಮಕ್ಕಂಗಿಲ್ಲ, ಅವ್ರ ಮನೆಗೆ ಹೋಗ್ತೀಯನ? ಹ್ಞೂ ರೀ, ಮತ್ತು ನೀವು ರಾತ್ರಿ ನೀರು ಹಾಸಕ್ಕೆ ಹೋಗ್ತಾನಂದ್ರಲ್ಲ, ಅದಕ್ಕೆ ಮತ್ತು ಮನ್ಯಾಗ ಒಬ್ಬಾಕಿರ ಏನು ಮಕ್ಕೋಲಿ. ಕಮಲವಕ್ಕ ನಿಮಗೆ ಗೊತ್ತಲ್ಲ, ಅವ್ರ ಮನೆಗೆ ಪಾಪ ಆಕಿ ಒಬ್ಬಾಕಿದಾಳ. ಅದಕ್ಕಾಗಿ ಆಕೆ ಹೆಂಗೋ ಒಬ್ಬಾಕಿನೇ ಇರ್ತಾ ಬಿಡು. ನನಗೆ ಒಬ್ಬಾಕಿ ಇರೋಕೆ ಆಗಲಿಲ್ಲ. ಲತಾನ ಇಲ್ಲೇ ಕಳಿಸ್ತಾನಲ್ಲ, ಅದಕ್ಕೆ ಬ್ಯಾಡ್ ಬಿಡಕ್ಕ. ನಾನು ಭಾಳ ದಿನ ಅದು ಮಾತಾಡಿದಂಗೆ ಆಕತಿ. ನಾನು ಅಲ್ಲೇ ಬರ್ತಾನಂತೇಳಿ ಹೇಳಿದ್ನಿ ಮೊನ್ನೆ ನೀರು ಹಿಡಿಯಕ್ಕೆ ಹೋದಾಗ. ಅದಕ್ಕೆ ಹ್ಞೂ ಆಯ್ತು ಅಂದಿದ್ಲ. ಅದಕ್ಕೆ ಇವತ್ತು ಕಳ್ಸ್ಯಾಳ್ದ. ಹೌದನ? ಹ್ಞೂ ಆಯ್ತು. ಹಂಗಾರೆ ಹೋಗಿ ಬಾ. ನಾನು ಮತ್ತು ಹೊಲಕ್ಕೆ ಹೋಗಿರ್ತಾನೆ, ಒಬ್ಬಾಕಿ ಆಗ್ತಿದ್ದಿ. ಆಯ್ತು ಹೋಗಿ ಬಾ. ನಾನಿವತ್ತು ರಾಜಿ ಅಂತ ಕೊಂಟನು. ಮತ್ತು ನಿನಗೆ ಅಪ್ಪಿ ತಪ್ಪಿ ಲೇಟ್ ಆದ್ರೆ ಮತ್ತು ನೀನು ಗಾಬರಿ ಪಟ್ಕೋತಿದ್ದಿ. ನನಗೆ ಈ ಕಡೆ ನೀನು ಬೇಕು, ಈ ಕಡೆ ಆಕಿನೂ ಬೇಕು. ನೀವೊಂದು ಕಣ್ಣಾದ್ರೆ ಆಕೆ ಒಂದು ಕಣ್ಣು. ಈ ಕಡೆ ನಿನ್ನೂ ಬಿಡೋಕ್ಕಾಗಂಗಿಲ್ಲ, ಆ ಕಡೆ ಆಕಿನೂ ಬಿಡೋಕ್ಕಾಗಂಗಿಲ್ಲ. ಅದೇನು ಅಂತಾರಲ್ಲ, ಈ ಕಡೆ ಉಗುಳು ನುಂಗೋಕ್ಕಾಗಂಗಿಲ್ಲ, ಈ ಕಡೆ ನೀರು ಒಳಗೂ ನುಂಗೋಕ್ಕಾಗಂಗಿಲ್ಲ, ಹೊರಗೂ ಉಗುಳೋಕ್ಕಾಗಂಗಿಲ್ಲ. ಹಂಗಾಗ್ಬಿಡತಿ ನನ್ನ ಪರಿಸ್ಥಿತಿ. ಏನು ಮಾಡೋದು? ಆಯ್ತು. ಹೋಗಿ ಬಾ. ಸರಿ. ನಾನು ಈಗ 4 ಆಗಕ್ಕೆ ಬಂತು, 5 ಆಗಕ್ಕೆ ಬಂತು. ಎಷ್ಟಾಯ್ತು ನೋಡ್ದನ್ ಟೈಮ. ನಾನು 6:15ಗೆಲ್ಲ ಹೋಗ್ತಾನಂತ. 6:15ಗೆ ಹೋಗ್ತಾರೇನ? ಆಯ್ತು ತಗೋರಿ. ಲತಾ, ನಾನು ಒಂದು 7 ಗಂಟೆಗೆ ಬರ್ತಂತ ಮನೆಗೆ ಹೇಳ್ಬಿಡು ಕಮಲವಕ್ಕಾಗ. ಆಯ್ತತ್ತಿ, ಹೋಗಿ ಅವನ ಮುಂದೆ ಹೇಳ್ತಾನಂತ. ಸರಿ ಆಯಿತು. ಏನು ಯೋಚನೆ ಮಾಡ್ಕೊತ ನಿಂತರಿ? ಬರ್ರಿ ಒಳಗೆ ಅಲ್ಲೇ ಕುಂದ್ರಿ. ಬರ್ರಿ, ಇಲ್ಲಿ ಯಾಕೆ ನಿಂತ್ರಿ? ಏನಿಲ್ಲ, ಹಂಗೆ ನಿಂತೀನಿ. ಏನು ಹೇಳ್ತೇವೆ ನೀನು? ಹೋಗಿ ನಾನು ಬರ್ತೀನಿ. ಸರಿ ಆಯ್ತು ರೀ. ಒಂದೊಂದ್ಸರಿ ಬಡ್ಡಿ ಮಗನ ಮನಸ್ಸು ಏನಂತತಿ, ಇಂಥ ಹೆಂಡತಿಗೆ ಯಾಕೆ ಮೋಸ ಮಾಡ್ತೀಪ ರಮೇಶ ಅಂತತಿ. ಆದ್ರೆ ಒಂದೊಂದು ಸರಿ ರಾಜಿ ನೋಡಿರ ಮನಸ್ಸು ತಾನ ಕಳೆದೋಗ್ಬಿಡ್ತತಿ. ಆಕಿ ಅಂದ ಚಂದ, ಆಕಿ ಒಯ್ಯಾರ, ಆಕಿ ಸಾಡಿ ಉಟ್ಕೋ ಸ್ಟೈಲಿಗೆ ನನ್ನ ಮನಸ್ಸು ಕಳೆದೋಗಿ ಹಂಗೆ ಕಣ್ಣಾಗ ಆಕಿಯೇ ತುಂಬ್ಕೊಂಡ್ಬಿಡ್ತಾಳೆ. ಇಂಥ ಚಂದನ ಹೀರೋಯಿನ್ ಇದ್ದಂಗೆ ಅದಾಳ ನನ್ನ ಹೆಂಡತಿ. ಆದ್ರೆ ಯಾಕೆ ನನ್ನ ಮನಸ್ಸು ಒಲಿತತೋ ಗೊತ್ತಿಲ್ಲ. ಆಕೆ ನೋಡ್ಬಿಡ್ದು ಅಂದ್ರೆ ಹಂಗೆ ಗಡ ಅಂತ ನಡಗ್ತಾವ ಕಾಲು. ಏನು ಮಾಡೋದಾಕತಿ? ಏನು ಮಾಡೋಕ್ಕಾಗಂಗಿಲ್ಲ. ಹೆಂಗೋ ಅಕ್ಕಿ ಒಪ್ಕೊಂಡಾಳ. ಇಕ್ಕಿ ನನ್ನ ಜೊತೆನ ಅದಾಳ. ಇಬ್ಬರನ್ನೂ ಚಲೋ ನೋಡ್ಕೊತ ಹೋದ್ರಾತ. ನಾಳೆ ಆಕಿ ಗಂಡು ಬಿಟ್ರೆ ಆಕಿನ ಮದುವೆ ಮಾಡ್ಕೊಂಬಂದು ಇಲ್ಲೇ ಇಟ್ಕೊಂಡ್ರಾತ. ಅಷ್ಟೇ, ಭಾಳ ಯೋಚನೆ ಮಾಡಂಗೆ ಇಲ್ಲ. ಆಕಿ ನನ್ನ ಕೋಟ್ಯಾಧೀಶ್ವರ ಅಂತ ಅನ್ಕೊಂಡಾಳ. ಯಾರಿಗೆ ಗೊತ್ತ?
ನಾನು ಮನೆ ಅದು ನೋಡಿದ್ರೆ ಗೂಡಿಸಲೈತಿ ಆದ್ರೆ ನನ್ನ ಮನೆ ಮನಸ್ಸು ನೋಡಿ ಬಂದಾಕಂದ್ರೆ ಗೀತಾ ಆದ್ರೆ ಈಗೀಗ ನಾನು ಮೋಸ ಮಾಡ್ತೇನೆ ಅಂತ ಒಂದೊಂದು ಸರಿ ಅನಿಸ್ತೈತಿ ಏನು ಮಾಡೋದು ಆದ್ರೆ ಮನಸ್ಸು ಕೇಳಂಗಿಲ್ಲ ಮನ್ಸಿನ ಮಾತು ಕೇರ ಎಲ್ಲ ಹಂಗೆ ನಡ್ಕೊತ ಹೋಗ್ತೈತಿ ಸರಿ ಟೈಮ್ ಆತು ಕಾಯ್ತಿರ್ತಾಳಕಿ ಹೋಗ್ಬೇಕು ಮತ್ತು ನಾನು ಅಯ್ಯೋ ಯವ್ವ ಅಡಿಗೆ ಮನೆ ಮಾಡ್ಯಾಳ ರಾಜಿ ರಾಜಿ ಏನು ಮಾಡತ್ತೀಯ ಹಾಳಾದಾಕಿನ ಏನಿದೆ ಅಡಿಗೆ ಮನೆ ಒಂದಿಟ್ಟು ನೋಡ್ತೀಯನ ಹಸುನ್ ಗಿಸುನ್ ಮಾಡಕ್ಕೆ ಬರ್ತತಿಲ್ಲ ಹೆಂಗೆ ಸಾಕಿ ಏನು ಹರಿವಿದೆ ಅವನು ಒಲಿ ಅಂತಾರೆ ಯಾರ ಏನಂತಾರ ಅದ್ರಾಗ ಆ ಪರಿ ಕಸ ತುಂಬಿದ್ಯದಾಗ ಅಡಿಗೆ ಅದು ಮಾಡ್ತೀವೋ ಇನ್ನೂ ಹಂಗೆ ಬಿದ್ದಿದೆಯೋ ಈಕೆ ಯಾಕೆ ಕರೆಯಕತ್ತಾಳ ಇಂಥ ಪರಿ ನನ್ನ ಏನಾತಿಕೆಗೆ ದೇವ್ಗಿವ್ ಮಟ್ಕೊಂತಾನ ಈಕೆ ಮಗ ಹೇಳೋಗ್ಯಾನಲ್ಲೋ ಆದ್ರೂ ಕರೆಯಕತ್ತ ತಿನ್ಲಿ ಮುದುಕಿ ನೀನು ಊಟದಾಗ ನಿದ್ದಿಗಳಿಗೆ ಹಾಕಿ ಮಲಗಿಸ್ತಾನೆ ಈಗ ನೀನು ಬೆಳೆ ತನಕ ಎದ್ದಿರಬಾರ್ದು ನೀನು ನಿನಗೆ ಯಾರು ಬಂದರು ಯಾರು ಹೋದ್ರು ಅನ್ನೋದು ಗೊತ್ತಾಗಬಾರ್ದು ಹಂಗೆ ಮಾಡ್ತಾನೆ ಇವತ್ತು ನಿನಗೆ ಮಾಡ್ತಾನೆ ಚಂದಾಗ ನನ್ನ ಬೈತಿದಿ ಮಾಡ್ತಾನೆ ನೋಡ್ಕೊಂತ ಇರಿ ನಿನಗೆ ಸಲಿಗೆ ಕೊಟ್ಟರೆ ಎಲ್ಲರೂ ತಲೆ ಮೇಲೆ ಹಾಕ್ಕೊಂಡಿರ್ತಾರ ಆಕೆ ಕಮಲಿದ್ದಾಗ ಮನೆ ಎಲ್ಲ ಕ್ಲೀನ್ ಮಾಡಿ ಜಳ 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 ಅಂತ ಹೇಳ್ತಿದ್ಲು ಈಗಿನೂ ಅದಾಳ ಅಲ್ಲಿದ ಅಲ್ಲೇ ಇಲ್ಲಿ ತಿನ್ನೋದು ಒಂದು ಹೊತ್ತು ಮಾಡಿಲ್ಲ ಇನ್ನೊಂದು ಹೊತ್ತು ಹೊರಗಿಂದ ತರೋದು ಏನು ಕಲ್ಸ್ಯಾನಕಿ ಗಂಡ ನಾನು ಇಟ್ಟಂಗೆ ಇಡುವಾಲಕಿನ ಸಲಿಗೆ ಕೊಟ್ಟು ತಲೆ ಮೇಲೆ ಇಟ್ಕೊಂಡು ಕುಂದ್ರಾತಾನ ರಾಜಿ ರಾಜಿ ಹಾಂ ರೀತಿ ಎದಕ್ಕೆ ಕರಿಯಾಕತ್ತರಿ ಒಂದೇ ಸಮಯ ರಾಜಿ 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 ಅಂತೇಳಿ ಏನಾತ್ರಿ ಇವಾಗ ಎದಕ್ಕೆಂತ ಪರಿ ಬಡ್ಕೊಳಕತ್ತರಿ ಏನಾಗ್ತತಿ ಏನಿದೆ ಅಡಿಗೆ ಮನಿ ಯಾರ ಇದಕ್ಕೆ ಅಡಿಗೆ ಮನಿ ಅಂತಾರನ ಒಲೆಯಾಗ ಅಂತ ಪರಿ ಯಾರ ಕಸ ತುಂಬ್ತಾರನ ಗೊತ್ತಾಗ್ತದೆ ಇಲ್ಲ ನಿನ್ನ ಕಸ ಗಿಸ ತುಂಬಾರ್ದು ಒಲಿ ಅಂದ್ರೆ ದೇವ್ರದ ದೇವ್ರ ಸಮಾನ ಅದ್ರಾಗ ಯಾರ ಕಸ ಹಾಕ್ತಾರನ ಹೋದ ಬುದ್ಧಿಗಿದ್ದೈತಿ ಇಲ್ಲ ನಿನ್ ತಲೆಯಾಗ ಒಂದಿಟ ನಿಮ್ಮ ಇದನ್ನ ಕಲಿಸ್ಕೊಟ್ಟಾಳ ನಿನಗ ಅಯ್ಯ ಕಸ ರೀ ಅದು ಕಸ ಅಲ್ರಿ ಅತ್ತಿ ಬ್ಯಾಂಗ್ರಿ ಅದ ಅಲ್ಲಿ ಬಂದಿತ್ತ ಹಾರಿ ಅದ್ರಾಗ ತುರ್ಕಿನ್ರಿ ಏನಾತ್ರಿ ಈಗ ಬಾಂಡೆನೋ ಹಂಗೆ ಇಟ್ಟನ್ರಿ ಮತ್ತೇನು ಟಬಾಕ್ಲೇನ್ರ ಅವನ ಇರ್ಲಿ ನಾನು ನೀರು ಬಸಿರಿ ಅಂತೇಳಿ ಹಂಗೆ ಇಟ್ನಿ ಇಲ್ಲಿ ಗೆಣಸ ಇಟ್ಟನ್ರಲ್ಲಿ ಮತ್ತು ಅಟ್ಟು ತಂದಿದ್ದ ನಿಮಗ ಅಷ್ಟು ಯಾರು ತಿಂತಾರೆ ಹೋಗಿರಿ ಅಂತೇಳಿ ಆ ಕಡೆ ಸಾಯಿ ಶುರು ಇಟ್ನಿ ಏನಾದ್ರೀಗ ಮತ್ತು ಅಡುಗೆ ಮಾಡ್ಬೇಕನ್ನಿ ನಿಮಗ ಬೇಡ ನಿಮ್ಗೆ ಎಗ್ರೆಸ್ ತಿನ್ನೋಂಗಾಗಿತ್ತನು ತೊಗೊಂಬರ್ತಾನೆ ನಾನು ಹಿಂತಿ ಅವಾಗೇನು ಬೇಕೇ ತೊಗೊಂಬರ್ತಾನೆ ಅಂತಂದ ಆಯ್ತು ಹೋಗ್ರಿ ಅಂತೀನಿ ಇದಕ್ಕೆ ಅಂಥ ಪರಿಚಯ ಹಾಕತ್ತಾರೆ ನೀವು ನಿಮಗೂ ತಿನ್ನಕ್ಕೆ ತರಾತಾನೆ ಇಲ್ಲ ನಿಮಗ ಒಟ್ಟೆ ಎಲ್ಲದಕ್ಕೂ ಒದ್ರದ ಹಿಂಗಾಗಿ ನಿಮ್ಮ ಕೈಯನ್ನೆಲ್ಲಕ್ಕಾಗದ ಓಡಿಗಾಳನೆ ಕಮಲಕ್ಕ ಈಗ ಅಕ್ಕಿ ಸುದ್ದಿ ಹಾಕಿದ್ದತಿ ನೀನು ಅಕ್ಕಿ ಸುದ್ದಿ ಎಲ್ಲ ಎತ್ತಕೋಬೇಡ ನೀನು ಮುಚ್ಕೊಂಡು ನಿಂದ ಎಷ್ಟೇ ಮಾಡಿ ಕೆಲಸ ಅವನ ಬಾಳೆ ಡಬ್ಬಾಕ ನಾ ಬರೋರಾಗ ಡಬ್ಬಾಕಿರ್ಬೇಕು ಅವನ ಏನು ನನಗೆ ಆಗಂಗಿಲ್ಲ ರತಿ ನಂಗೆ ತಲೆ ಭಾಳ ಸದ್ದಿ ಬೇಕಿದ್ರೆ ನೀವು ಹಾಕ್ರಿ ಅಲ್ಲ ಈಕಿನ ವಾಪಸ್ ನನಗೆ ಹೇಳೋಕ್ಕಲ್ಲ ರಾಜಿ ನಿಂದ್ರಿಲ್ಲಿ ಏನು ರೀ ಅತ್ತಿ ಅಲ್ಲ ವಾಪಸ್ ಮಾತಾಡಕಲಿಯಾಕತ್ತೀನ ನೀನು ಬರ್ಬರ್ತಾ ನಾನೆಲ್ಲ ವಾಪಸ್ ಮಾತಾಡೀನಿ ಅಯ್ಯ ನಾನು ಆಮೇಲೆ ಹಾಕ್ತಾ ಅಂತ ಹೇಳಿ ತೆಲ್ಲು ಸಾತ್ ಅಂತ ಹೇಳೀನಿ ನೀವು ನೋಡ್ರಿ ಈಗ ಮಾಡಂತೀರಿ ತೆಲ್ಲುಸಕ್ಕೆ ಹೋಗಿ ಮಲ್ಕೊಂಡಿದ್ದೀನಿ ನಾನು ನಿಮಗ ಬಂದ ಅದಕ್ಕೆ ನೀನು ಅಡುಗೆ ಮಾಡಬೇಡ ಹೋಗಿ ತೊಗೊಂಬರ್ತಾ ಅಂತ ಹೇಳಿ ಹೋಗಿ ಮತ್ತೆ ನಾನು ಕುಂತಿ ಹೋಗ್ರಿ ಸುಮ್ಮನೆ ರೂಮ್ನ ಮಕ್ಕ ಹೋಗ್ರಿ ಅವ್ರು ಬರೋ ಮಟ ಸುಮ್ಮನೆ ನನಗೆ ಕಿರಿಕಿರಿ ಹಚ್ಚಕೋಬೇಡಿ ನೀವು ರಾಜಿ 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 ಅಂತ ಹೇಳಿ ಅತ್ತ ಮಕ್ಕಳದಂಗೂ ಇಲ್ಲ ಇತ್ತ ಕುಂತಂಗೂ ಇಲ್ಲ ಬರೀ ಓಡಾಡ್ಬೇಕು ನಿಮ್ಮ ಸಲುವಾಗಿ ಅತ್ತಾಗಿಂದ ಅತ್ತಾಗ ಈಗಿನ ಏನಕ್ಕೆ ನನಗೆ ವಾಪಸ್ ಮಾತಾಡೋಂಗಾಳು ನನ್ನ ಮಗ ರೋಡ್ನೆ ನನ್ನ ಮರ್ಯಾದೆ ತೆಗೆದುಬಿಟ್ಟಲ್ಲ ನನ್ನ ಮರ್ಯಾದೆ 3 ಕಾಸೆ ಹರಾಜು ಹಾಕ್ಬಿಟ್ಟನು ಹಾಗೆ ಬಂದು 3 ಕಾಸೆ ಹರಾಜು ಹಾಕಿ ಈಗ ಯಾರು ಮನೆ ಮರ್ಯಾದೆ ಕೊಡ್ದಂಗೆ ಆಗಿಬಿಡ್ತಾನೆ ಬಾಳೆ ಏನು ಮಾಡೋದು ಹಾಳಾಗಿ ಹೋಗೋರ ಕಡೆ ಏನಾರ ಮಾಡ್ಕೊಂಡು ಬಳಿ ನಿಸಂತ ನೀರು ಕುಡಿಸುವಾರ ಹಾಳಾಗಿ ಹೋಗ್ಲಿತ್ತು ನಡಿ ಅತ್ತ ಕಡೆ ಹೋಗಿ ನಾನು ಕುಂತ್ರಾತ್ ಆಕಿಗೆ ನಿದ್ದಿಗಳಿಗೆ ಹಾಕ್ಬಿಡ್ಬೇಕು ಆಕೆ ಮಕ್ಕೊಂಡ್ಲಂದ್ರೆ ರಮೇಶ್ ಬಂದಿದ್ದು ಗೊತ್ತಾಗಂಗಿಲ್ಲ ಇಲ್ಲಂದ್ರೆ ಎದ್ದಿತ್ತಂದ್ರೆ 10 ಸಲ ರಾಜಿ 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 ಅಂತೇಳಿ ಅವನ ಜೊತೆ ನೆಮ್ಮದಿಯಾಗಿ ಮಾತಾಡೋಕೆ ಕೊಡಂಗಿಲ್ಲ ಇವತ್ತು ಅಲ್ಲಿ ಬಂದ ಅಲ್ಲೂ ಮಾತಾಡೋಕೆ ಕೊಡಲಿಲ್ಲ ಆರಾಮ್ ಪ್ರೀತಿಯಿಂದ ಕುತ್ಕೊಂಡು ಮಾತಾಡ್ಬೇಕಂದ್ರೆ ಬಂದು ಅಲ್ಲೂ ಹಾಳು ಮಾಡಿಬಿಟ್ಲ ಅದಕ್ಕೆ ಮನೆಗೆ ಬಾ ಅಂಥೇಳಿ ನಮ್ಗೆ ಅದಕ್ಕೆ ಈಗೀಗ ನಿದ್ದಿಗಳಿಗೆ ಹಾಕಿ ಮಲಗಿಸಿ ಆರಾಮ್ ನಾವು ಎಂಜಾಯ್ ಮಾಡ್ತೇವೆ ಎಂಜಾಯ್ ಮಗ ಆ ಕಡೆ ಹೋಗ್ಕಾನು ಈಗ ಬೀಳ್ತಾಳು ಆರಾಮ್ ನಾವಿಬ್ಬರು ಆರಾಮಾಗಿರ್ಬೋದು ಅದಕ್ಕೆ ಈ ಪ್ಲೇಟಿಗೆ ಈಕಿಗೆ ಹಾಕಿ ಕೊಟ್ಬಿಡ್ತಾನೆ ಫಸ್ಟ್ ಆಮೇಲೆ ನಾನು ನನ್ನ ಗಂಡ ತಿಂತೀವಿ ಆ ಕಡೆ ನನ್ನ ಗಂಡನ ಕಳಿಸಿ ಈ ಕಡೆ ನಾನು ಆರಾಮ ಅವನ ಜೊತೆ ಎಂಜಾಯ್ ಮಾಡ್ಬೋದು ಯಾರು ನೋಡತ್ತಿರಲ್ಲ ಮತ್ತೆ ಪೌಡ್ರ್ ಮಾಡಿದನು ಹಾಕಿಬಿಡ್ತಾನೆ ಇದನ್ನು ಹಾಗೆ ಚಂದಾಗಿ ಕಲಿಸಿದ್ದಾಯ್ತು ಆಕೆಗೆ ಹೋಗಿ ಕೊಟ್ಟ ತಿನ್ನ ಕೊಡ್ಬೇಕಿನ್ನ ಆಕೆ ಸ್ವಲ್ಪ ಆದ್ಮೇಲೆ ಮಕ್ಕೊಂಡ್ಬಿಡ್ತಾಳೆ ನಾವು ಆರಾಮ ಎಂಜಾಯ್ ಮಾಡ್ಬೋದು ಬರೋ ಟೈಮ್ ಆಗೈತಿ ಇವನು ತಿನಿಕೆ ಕಳಿಸಿ ಬಿಡ್ಬೇಕು ಜಲ್ದಿ ಇನ್ನು ಹಾಗಿದೆಯೋ ಇನ್ನೇನ ಅದನ್ನ ನೋಡ್ಕೊಂತ ಕುಂತಿದ್ಯೋ ನಕ್ಕೊಂತ ಗಂಡ ತಂದು ಕೊಟ್ಟಾನಂತೆ ಅದ್ರ ಮುಂದೆ ಕುತ್ಕೊಂಡು ನಗುದ ಆಯ್ತಲ್ಲ ತಾಯಿನ ಹಸು ಆಗಿ ಸಾಕಾಗೈತಿ ತಗೋರೈತಿ ನೀವು ತಗೋರಿ ಅವ್ರು ಇಲ್ಲೇ ಬರ್ತಾರಂತ ನಾನು ಅವರು ಇಲ್ಲೇ ಕುಂತ್ಕೊಂಡು ತಿಂತೀವಿ ನೀವು ಇಲ್ಲೇ ಕುಂದಿರ್ತಾನಂದ್ರೆ ಇಲ್ಲೇ ಕುಂದ್ರಿ ಇಲ್ಲ ಹಾಲ್ನಾಗ ಕುಂದಿರ್ತಾನಂದ್ರೆ ಅಲ್ಲಿ ಹೋಗಿ ಕುಂದ್ರೋರಿ ಪಡ್ಸಾಲ್ಯಾಗ ನಾನು ಪಡ್ಸಾಲ್ಯಾಗ ಕುಂದಿರ್ತಾನಂತ ಇಲ್ಲಿ ನಿಮ್ಮ ಮುಂದೆ ಕುಂತ ನಾನೇನು ಮಾಡಲಿ ನೀವು ಕುಸು ಮಾತಾಡೋರ ನಿಮ್ಮನ್ನು ನೋಡ್ಕೊಂತ ನನಗೆ ತಿನ್ನೋಕ್ಕಾಗಂಗಿಲ್ಲ ಮತ್ತು ಗಂಟ್ಲಾಗ ಹೊಡೆಯಂಗಿಲ್ಲ ಇತ್ತು ನುಂಗಕ್ಕೆ ಬರಂಗಿಲ್ಲ ತೊಗೊಳಕ್ಕೂ ಬರಂಗಿಲ್ಲ ಹಂಗಾಗ್ತದೆ ನನ್ನ ಪರಿಸ್ಥಿತಿ ನಾನು ಅಲ್ಲೇ ಹೋಗ್ತಾನು ನೀವು ಇಲ್ಲೇ ಕುಂತಿನ್ರಿತಾ ತಗೋರತ್ತಿ ಹೊಟ್ಟೆ ತುಂಬ ತಿನ್ರತ್ತಿ ಗೊತ್ತಾಯ್ತು ನನಗೂ ಹೆಂಗೆ ಹೊಟ್ಟೆ ತುಂಬ ತಿನ್ಬೇಕಂತೇಳಿ ನೀ ಹೇಳಿದ್ನಾಗೇನು ತಿನ್ಬೇಕಂತಿಲ್ಲ ನಡಿ ತಗೊಂಡು ಹೋದ್ಲಾಕಿ ತಿನ್ಲಂದ್ರೆ ಸಾಕು ಇದನ್ನ ನಾನು ನನ್ನ ಗಂಡ ತಿಂತವ್ ರೀ ಬರ್ರಿ ನಾ ಹಸು ಆಗೈತಿ ಇನ್ನೂ ಬರುವಾರಲ್ಲ